ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ರಿಸಲ್ಟ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನಿನ್ನೆನೇ ರಿಸಲ್ಟ್ ಬರಬೇಕಿತ್ತು, ಬಟ್ ಬಂದಿಲ್ಲ. ಮತ್ತು ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ GDSದು ರಿಸಲ್ಟು ನಿನ್ನೆನೇ ಬರಬೇಕಿತ್ತು. ಯಾಕೆಂದರೆ ನೀವು ನೋಟಿಫಿಕೇಷನ್ ನೋಡಿದ್ರೆ ಗೊತ್ತಾಗುತ್ತೆ, ಅವರು ವೇಕೆನ್ಸಿನ ಕಾಲ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡ್ತಾರೆ. ಆ ಸರ್ಕ್ಯುಲರಲ್ಲಿ ಎಲ್ಲ ಡೇಟನ್ನು ಕೂಡ ಕರೆಕ್ಟಾಗಿದೆ. ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಹಾಗೆ ಕರೆಕ್ಷನ್ ವಿಂಡೋ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪ್ರತಿಯೊಂದೂ ಕೂಡ ಆ ಒಂದು ನೋಟಿಫಿಕೇಷನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ಆಗಿದೆ. ಸೊ ನಾನು ಅದನ್ನು ಬೇಕಿದ್ರೆ ಇಲ್ಲಿ ಶೇರ್ ಮಾಡ್ತೀನಿ. ಅದರಲ್ಲಿ ಕೊಟ್ಟಿದ್ದಂತಹ ಡೇಟ್ ಏನಿತ್ತು, ಫಸ್ಟ್ ಮೆರಿಟ್ ಲಿಸ್ಟು ಡೇಟು 28/2/2026 ಅಂತಲೇ ಇದ್ದಿದ್ದು. ಸೊ ನಿನ್ನೆ ರಿಲೀಸ್ ಆಗಬೇಕಿತ್ತು. ಆ ಒಂದು ಸರ್ಕ್ಯುಲರ್ ಪ್ರಕಾರ ಕೆಲವೊಂದು ಕಾರಣಾಂತರಗಳಿಂದ ನಿನ್ನೆ ರಿಸಲ್ಟು ಡಿಕ್ಲೇರ್ ಆಗಿಲ್ಲ. ಇದು ಹೊಸ ವೆಬ್ಸೈಟ್ ಆಗಿರೋದ್ರಿಂದ ಈ ವರ್ಷ ಏನು ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದು ಹೊಸದಾದಂತಹ ವೆಬ್ಸೈಟು. ಲಾಸ್ಟ್ ಇಯರ್ವರೆಗೂ ಕೂಡ ಬೇರೆ ಒಂದು ವೆಬ್ಸೈಟಲ್ಲೇ ನಾವು ಅಪ್ಲಿಕೇಶನ್ ಹಾಕ್ತಿದ್ದಂಥದ್ದು. ಹಾಗಾಗಿ ಆ ವೆಬ್ಸೈಟು ಈ ಒಂದು ರಿಸಲ್ಟ್ನ ಡಿಕ್ಲೇರ್ ಮಾಡೋದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು. ಹಾಗೆಯೇ ನೀವು ಲಾಸ್ಟ್ ಇಯರ್ದೆಲ್ಲ ನೋಡಿದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಯಾವುದೇ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಅದರಲ್ಲೂ ಫಸ್ಟ್ ಮೆರಿಟ್ ಲಿಸ್ಟ್ ಅಂತೂ ನಾವು ಅಪ್ಲಿಕೇಶನ್ ಕ್ಲೋಸ್ ಆಗಿದ್ದರಿಂದ ಒಂದು 15 to 20 ಡೇಸ್ ಆದ್ರೂ ಕೂಡ ಟೈಮ್ ಇದೆ. ಬಟ್ ಇವರು ಟೆಂಟೇಟಿವ್ ಡೇಟ್ ಏನು ಕೊಟ್ಟಿದ್ರು ಅದು 28 ಇತ್ತಲ್ಲ, ಜಸ್ಟು 9 to 10 ಡೇಸ್ ಅಷ್ಟು ಗ್ಯಾಪ್ ಇತ್ತು ಅಷ್ಟೇ. ಅಂದರೆ ಲಾಸ್ಟ್ ಇಯರು ಏನು GDS ಏನಿತ್ತು, GDS ಒಂದು ವರ್ಷಕ್ಕೆ 2-3 ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಬಟ್ ಲಾಸ್ಟ್ ಇಯರು ಒಂದೇ ಜನವರಿನಲ್ಲಿ ರಿಲೀಸ್ ಮಾಡಿದ್ದಷ್ಟೇ. ಹಾಗಾಗಿ ಬೇಗ ಪ್ರೋಸೆಸ್ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ತುಂಬಾ ಬೇಗ ಒಂದು ಟೆಂಟೇಟಿವ್ ಡೇಟ್ನ ಕೊಟ್ಟಿದ್ದರು. ಹಾಗಾಗಿ ಆ ಪ್ರೋಸೆಸ್ಸು ಇನ್ನೂ ಮುಗಿದಿಲ್ಲ ಅಂತ ಕಾಣಿಸುತ್ತೆ. ನಿನ್ನೆ ಅದಕ್ಕೋಸ್ಕರ ರಿಲೀಸ್ ಮಾಡಿಲ್ಲ ರಿಸಲ್ಟ್ನ. ಆದರೆ ತುಂಬ ಡಿಲೇ ಆಗೋದಿಲ್ಲ. ಡಿಲೇ ಆಗಿದೆ ನಿಜ, ತುಂಬ ಡಿಲೇ ಆಗೋದಿಲ್ಲ. ಒಂದು 15 ಡೇಸ್ ಅಂತ ಅಂದರೆ ನೆಕ್ಸ್ಟ್ ವೀಕಲ್ಲೇ ನಿಮಗೆ ರಿಸಲ್ಟು ಖಂಡಿತ ಬರುತ್ತೆ. ಓಕೆನಾ? ಜಾಸ್ತಿ ಡಿಲೇ ಮಾಡೋದಿಲ್ಲ. ಪ್ರೋಸೆಸ್ ಕೂಡ ಬೇಗನೆ ಮುಗಿಸ್ತಾರೆ. ನೆಕ್ಸ್ಟು ವೀಕ್ ಏನಿದೆ ಮಾರ್ಚ್ ಫಸ್ಟ್ ವೀಕು, ಖಂಡಿತ ಮಾರ್ಚ್ ಫಸ್ಟ್ ವೀಕಲ್ಲಿ ರಿಸಲ್ಟು ನಿಮಗೆ ಬಂದೇ ಬರುತ್ತೆ. ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಯಾರು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಇಲ್ಲ, ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ಎಲ್ಲಿವರೆಗೂ ವ್ಯಾಲಿಡ್ ಇದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡಿರಿ. ಸೊ ರಿಸಲ್ಟ್ ಬಂದ ತಕ್ಷಣ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಹಬ್ಬ ಬಂದರೆ ಇದೊಂದು ವೀಕ್ ಡಿಲೇ ಆಗ್ಬೋದು, ಒಂದು ವೀಕೂ ಕೂಡ ಖಂಡಿತ ಆಗೋದಿಲ್ಲ. ಇವತ್ತು ರಿಲೀಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ರಿಲೀಸ್ ಆಗೋದಿಲ್ಲ. ನಾಳೆಯಿಂದ ಯಾವಾಗ ಬೇಕಾದರೂ ಕೂಡ ರಿಲೀಸ್ ಆಗ್ಬೋದು. ಈ ಸೋಮವಾರನೇ ರಿಲೀಸ್ ಆಗುತ್ತೆ, ಮಂಗಳವಾರನೇ ರಿಲೀಸ್ ಆಗುತ್ತೆ ಅಂತ ಖಂಡಿತ ಹೇಳೋದಕ್ಕಾಗೋದಿಲ್ಲ. ಸೊ ಯಾವಾಗ ಬೇಕಿದ್ರೂ ಕೂಡ ನಿಮ್ಮ ಫಸ್ಟ್ ಮೆರಿಟ್ ಲಿಸ್ಟು ಡಿಕ್ಲೇರ್ ಆಗ್ಬೋದು. ರೆಡಿಯಾಗಿರಿ. ಬಿಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಓಕೆನಾ? ಸೊ ನಾನು ಯಾವುದೇ ರೀತಿಯಾದಂತಹ ಫೇಕ್ ಅಪ್ಡೇಟ್ನ ಕೊಡ್ತಾಯಿಲ್ಲ. ಓಕೆನಾ? ಅದರಲ್ಲಿ ಇದ್ದಿದ್ದಂತಹ ಟೆಂಟೇಟಿವ್ ಡೇಟ್ ಏನಿತ್ತು ಅದನ್ನೇ ಎಲ್ಲರೂ ಕೂಡ ಹೇಳಿರೋದು. ನಾನು ಕೂಡ ಆ ಟೆಂಟೇಟಿವ್ ಡೇಟ್ನೇ ಹೇಳಿರೋದು. ಟೆಂಟೇಟಿವ್ ಡೇಟ್ ಅಂತಂದರೆ ಅವತ್ತು ಬರುತ್ತೆ, ಅಂದರೆ ಸಾಧ್ಯ ಆದರೆ ಖಂಡಿತ ಬಿಡ್ತಾರೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಓಕೆನಾ? ಸೊ ಎಲ್ಲರೂ ಕೂಡ ರೆಡಿಯಾಗಿರಿ. ನಿಮಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ ರಿಸಲ್ಟ್ ಯಾಕೆ ಬಂದಿಲ್ಲ ಏನು ಅಂತ ಹೇಳ್ಬಿಟ್ಟು. ಹೊಸ ವೆಬ್ಸೈಟಲ್ಲೇ ನಿಮ್ಮ ರಿಸಲ್ಟ್ ಬಿಡೋ ಅಂಥದ್ದು. ಯಾರೂ ಕೂಡ ಲಾಸ್ಟ್ ಇಯರ್ದು ವೆಬ್ಸೈಟ್ಗೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಹೊಸ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋದು ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೋಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ರಿಸಲ್ಟ್ ಬಿಟ್ಟ ತಕ್ಷಣ ಆವಾಗಲೂ ಕೂಡ ಅಪ್ಡೇಟ್ ಕೊಟ್ಬಿಟ್ಟು ಯಾವ ರೀತಿಯಾಗಿ ಚೆಕ್ ಮಾಡೋದು, ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಪರ್ಸೆಂಟೇಜ್ ಎಲ್ಲ ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ನೀಟಾಗಿ ತೋರಿಸ್ಕೊಡ್ತೀನಿ ಬಿಟ್ಟ ತಕ್ಷಣ ಫಸ್ಟ್ ಮೆರಿಟ್ ಲಿಸ್ಟು. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿರಿ. ನಾನು ಖಂಡಿತ ಬಿಟ್ಟ ತಕ್ಷಣ ರಿಸಲ್ಟ್ ಡಿಕ್ಲೇರ್ ಆದ ತಕ್ಷಣ ಅಪ್ಡೇಟ್ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ, ಅದೇ ತುಂಬ ಇಂಪಾರ್ಟೆಂಟು. ಇದರಲ್ಲೇನೋ ಸೆಲೆಕ್ಟ್ ಆಗಿಬಿಡ್ತೀರಾ, ಈ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ನಿಮ್ಮದು ಸೆಲೆಕ್ಷನ್ನು ಆಗಿರೋದಿಲ್ಲ ಖಂಡಿತ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗೋವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬಾ ಇಂಪಾರ್ಟೆಂಟು. ಸೊ ಫೋಕಸ್ ಮಾಡಿಕೊಂಡು ನೀಟಾಗಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.